ಇಂದು ಹುಟ್ಟೂರಲ್ಲಿ ಎಸ್ಎಂ ಕೃಷ್ಣ ಅಂತ್ಯಕ್ರಿಯೆ, ಕಾಫಿ ಡೇ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ. ಅಂತಿಮ ದರ್ಶನ ಪಡೆದ ಗಣ್ಯಾತಿ ಗಣ್ಯರು. ಸರ್ಜರಿ ಗೊಂದಲಕ್ಕೆ ಕೊನೆಗೂ ಬ್ರೇಕ್. ಇಂದು ದರ್ಶನ್ಗೆ ಆಪರೇಷನ್ ಫಿಕ್ಸ್. ಸರ್ಜರಿಗೆ ರೆಡಿಯಾದ್ರ ದರ್ಶನ್. ಮೀಸಲಾತಿಗಾಗಿ ಪಂಚಮಸಾಲಿ ಕದನ, ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನ. ಡಿಸೆಂಬರ್ 12ಕ್ಕೆ ರಾಜ್ಯಾದ್ಯಂತ ಮತ್ತೆ ಪ್ರೊಟೆಸ್ಟ್. ಕರ್ನಾಟಕದಲ್ಲಿ ನಾಯಕರ ನಾಯಕ ಎನಿಸಿಕೊಂಡಿದ್ದ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಇನ್ನು ನೆನಪು ಮಾತ್ರ. ಆಧುನಿಕ ಬೆಂಗಳೂರು ಹರಿಕಾರನಿಲ್ಲದೆ ಕರುನಾಡಲ್ಲಿ ಸೂತಕ ಆವರಿಸಿದೆ. ಅಗಲಿದ ಧೀಮಂತ ನಾಯಕನಿಗೆ ಇಡೀ ಕರುನಾಡೆ ಕಂಬನಿ ಮಿಡಿದಿದೆ. ಮಂಡ್ಯ ಜಿಲ್ಲೆಯ ಮದ್ದೂರಿನ ತಾಲೂಕಿನ ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆ ಕೂಡ ನಡೆದಿದೆ. ಎಸ್ಎಂ ಕೃಷ್ಣ ಅವರ ಅಂತ್ಯಕ್ರಿಯೆಗೂ ಮೊದಲು ವೈದಿಕ ಪುರೋಹಿತರಾದಂತಹ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಪೂಜೆ ಪುನಸ್ಕಾರಗಳು ಕೂಡ ಅಂತಿಮ ವಿಧಿವಿಧಾನಗಳು ನಡೆಯಲಿದೆ. ಮಾಜಿ ಸಿಎಂ ಎಸ್ಎಂ ಕೃಷ್ಣ ನಿಧನ ಹಿನ್ನೆಲೆ ಎಸ್ಎಂ ಕೃಷ್ಣರ ಪತ್ನಿ ಊರು ಕುಡುಮಲ್ಲಿಗೆಯಲ್ಲಿ ಸಂತಾಪ ಸಭೆ ನಡೆಯಲಿದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಡುಮಲ್ಲಿ ಗ್ರಾಮಸ್ಥರು ಎಸ್ಎಂ ಕೃಷ್ಣರ ಫ್ಲೆಕ್ಸ್ ಅಳವಡಿಸಿ ಸಂತಾಪವನ್ನ ಸೂಚಿಸಿದ್ದಾರೆ. ಎಸ್ಎಂ ಕೃಷ್ಣರ ಪತ್ನಿ ಪ್ರೇಮ ಅವರ ಹುಟ್ಟೂರು ಕುಡುಮಲ್ಲಿಗೆ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಮಾಜಿ ಸಿಎಂ ಎಸ್ಎಂ ಕೃಷ್ಣ ವಿಧಿವಶ ಹಿನ್ನೆಲೆ ಎಸ್ಎಂ ಕೃಷ್ಣ ಅವರಿಗೂ ಗೋರು ಚನ್ನಬಸಪ್ಪ ಸಂತಾಪ ಸೂಚಿಸಿದ್ದಾರೆ. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಗೋರು ಚನ್ನಬಸಪ್ಪ ಚಿಕ್ಕಮಗಳೂರು ಪ್ರೆಸ್ ಕ್ಲಬ್ನ ತಿಂಗಳ ಅತಿಥಿ ಕಾರ್ಯಕ್ರಮದಲ್ಲಿ 1 ನಿಮಿಷ ಮೌನಾಚರಣೆ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ. ಮಾಜಿ ಸಿಎಂ ಎಸ್ಎಂ ಕೃಷ್ಣ ಕುರಿತು ಚಿಕ್ಕಮಗಳೂರಿನಲ್ಲಿ 87ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಗೋರು ಚನ್ನಬಸಪ್ಪ ಮಾತನಾಡಿದ್ದಾರೆ. ಎಸ್ಎಂ ಕೃಷ್ಣ ಅವರಿಗೆ ನನ್ನ ಮೇಲೆ ಅಪಾರವಾದ ಪ್ರೀತಿ ಇತ್ತು. ಎಸ್ಎಂ ಕೃಷ್ಣ ಕೂಡ ಸಾಹಿತ್ಯ ಅಭಿಮಾನಿಯಾಗಿದ್ರು. ಮಂಡ್ಯದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯ ಪೋಷಕರೇ ಅವರು. ಇಂದು ಬೆಳಗ್ಗೆ ವಿಷಯ ಕೇಳಿ ಮನಸ್ಸಿಗೆ ತುಂಬಾ ನೋವಾಯಿತು. ಎಸ್ಎಂ ಕೃಷ್ಣ ಅವರಿಗೆ ಗೌರವಪೂರ್ವಕವಾಗಿ ಶ್ರದ್ಧಾಂಜಲಿಯನ್ನ ಸಲ್ಲಿಸುತ್ತೇನೆ ಎಂದರು. ಮಾಜಿ ಸಿಎಂ ಎಸ್ಎಂ ಕೃಷ್ಣ ವಿಧಿವಶ ಹಿನ್ನೆಲೆ ಮಂಡ್ಯದ ಕೆಆರ್ಪೇಟೆಯಲ್ಲಿ ಕೋಡಿಮಠದ ಶ್ರೀಗಳು ಸಂತಾಪವನ್ನು ಸೂಚಿಸಿದ್ದಾರೆ. ನಾನು ಬೆಂಗಳೂರಿನಲ್ಲಿ ಓದುವಾಗ ಕಾನೂನು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ರು. ಅದಾದ ಬಳಿಕ 3 ಬಾರಿ ಮಠಕ್ಕೆ ಭೇಟಿಯನ್ನ ನೀಡಿದ್ರು. ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ನಾನು ಸಿಎಂ ಆಗ್ತೀರಾ ಎಂದಿದ್ದೆ. ರಾಜ್ಕುಮಾರ್ ಅಪಹರಣ ಆದಾಗ ಎಸ್ಎಂ ಕೃಷ್ಣ ಮನೆಗೆ ಕರೆಸಿದ್ರು. ಆ ವೇಳೆ ಎಸ್ಎಂ ಕೃಷ್ಣ ದಂಪತಿ ಚಿಂತಾಕ್ರಾಂತರಾಗಿದ್ರು ಅಂತ ಹೇಳಿದ್ದಾರೆ. ಇನ್ನು 107 ದಿನಗಳ ಬಳಿಕ ರಾಜ್ಕುಮಾರ್ ಬಿಡುಗಡೆ ಆಗ್ತಾರೆ ಅಂತ ಭವಿಷ್ಯ ನುಡಿದಿದೆ. ಅದರಿಂದ ಕೃಷ್ಣರೊಂದಿಗೆ ನಿಕಟ ಹಾಗೂ ಪ್ರೀತಿ ಸಂಪರ್ಕವಿತ್ತು ಅಂತ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ. ರಾಷ್ಟ್ರದ ನಾಯಕರು, ಅನೇಕ ಸಂಘ ಸಂಸ್ಥೆಗಳಲ್ಲಿ ದುಡಿದವರು, ಜನಹಿತ ರಾಷ್ಟ್ರಪ್ರತಕ್ಕಂಥ ಎಸ್ ಎಂ ಕೃಷ್ಣವರ ನಿಧನ ತುಂಬಲಾರದ ನಷ್ಟ. ಯಾಕೆಂದರೆ ನಾನು ಬೆಂಗಳೂರಿನಲ್ಲಿ ಓದ್ತಾ ಇದ್ದಾಗ ಅವರಲ್ಲಿ ಲೆಕ್ಚರ್ ಆಗಿದ್ದರು. ಅವರು ಲಾ ಕಾಲೇಜಿನಲ್ಲಿ ಮತ್ತು ಅನೇಕ ಸಾರಿ ಇಲ್ಲಿ 2-3 ಸತಿ ಬಂದಿದ್ದರು. ಉಪಮುಖ್ಯಮಂತ್ರಿ ಇದ್ದಾಗಲೂ ಬಂದಿದ್ದರು. ನೀವು ಮುಖ್ಯಮಂತ್ರಿ ಆಗ್ತೀಯಾ ಅಂತ ಹೇಳಿದ್ವಿ, ಆವಾಗಲೂ ಬಂದಿದ್ದರು. ರಾಜಕುಮಾರ್ ಅಪಹರಣ ಆದಾಗ KH ಪಾಟೀಲ್ ಮಂತ್ರಿಗಳಿದ್ದಲ್ಲ, ಅವರು ಎಸ್ ಎಂ ಕೃಷ್ಣ ಮನೆಗೆ ನಮ್ಮನ್ನು ಕರ್ಕೊಂಡೋಗಿದ್ದರು.